ಬೆಳಗಾವಿಯಲ್ಲಿ ಶುಗರ್ ಫ್ಯಾಕ್ಟರಿ ಬಾಯ್ಲರ್ ದುರಂತ ಪ್ರಕರಣ. ಚಿಕಿತ್ಸೆ ಫಲಕಾರಿಯಾಗದೆ ಮತ್ತೋರ್ವ ಗಾಯಾಳು ಕೊನೆ ಉಸಿರನ್ನ ಎಳೆದಿದ್ದಾರೆ. ಅಂದ್ರೆ ಸ್ಫೋಟದಲ್ಲಿ 8 ಜನ ಗಾಯಗೊಂಡಿದ್ರು. 8 ಜನ, 8ಕ್ಕೂ 8 ಮಂದಿಯೂ ಕೂಡ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಬಹಳ ನೋವಿನ ಸಂಗತಿ ಇದು. 8 ಜನ ಗಾಯಗೊಂಡ್ರೆ 8 ಮಂದಿಯೂ ಕೂಡ ಈಗ ಇಲ್ಲ, ಸತ್ತು ಹೋಗಿದ್ದಾರೆ. ಕಾರ್ಖಾನೆಯ ಬೇಜವಾಬ್ದಾರಿಗೆ 8 ಜನ ಕಾರ್ಮಿಕರು ಸಾವನ್ನಪ್ಪಿರುವುದು. ಬೆಳಗಾವಿಯ KLE ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಓರ್ವ ಗಾಯಾಳು ಗೋಕಾಕ್ ನಗರದ ರಾಘವೇಂದ್ರ ಗಿರಿಯಾಲ್ ಸಾವನ್ನಪ್ಪಿರುವುದು. ನಿನ್ನೆ 3, ಇವತ್ತು 5 ಜನ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಅಂದ್ರೆ ಟೋಟಲ್ 8 ಜನ ಸಾವನ್ನಪ್ಪಿದ್ರು ಕೂಡ ಕಾರ್ಖಾನೆಯ ಮಾಲೀಕರು ಮಾತ್ರ ತುಟಿ ಬಿಚ್ಚಿಲ್ಲ. ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಗ್ಯಾರಂಟಿ ನ್ಯೂಸ್ ಇದರ ಬಗ್ಗೆ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸ್ತಾನೆ ಇದೆ. ಯಾಕೆ ಕಾರ್ಖಾನೆಯ ವಿರುದ್ಧ ಕ್ರಮ ಆಗ್ತಾ ಇಲ್ಲ ಅಂತ ಹೇಳಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಒಬ್ಬ ಮ್ಯಾನೇಜರ್ ಸೇರಿದಂತೆ 2 ಸಿಬ್ಬಂದಿಗಳ ಮೇಲೆ ಟೋಟಲ್ ಆಗಿ 3 ಜನರ ಮೇಲೆ FIR ದಾಖಲು ಮಾಡಿದ್ದಾರೆ ಬೆಳಗಾವಿಯ ಪೊಲೀಸರು. ಎಷ್ಟೊಂದು ಅಜಾಗರೂಕತೆ, ಸೇಫ್ಟಿ ಅನ್ನೋದೇ ಇಲ್ಲ ಪಾಪ ಕಾರ್ಮಿಕರಿಗೆ, ಅಲ್ಲಿನ ಕಾರ್ಮಿಕರಿಗೆ. ಇಷ್ಟೆಲ್ಲ ಆಗಿ ಇವರ ನಿರ್ಲಕ್ಷ್ಯದಿಂದ 8 ಜನ ಅಮಾಯಕ ಜೀವಗಳು ಬಲಿಯಾದ್ರೂ ಕೂಡ ಇದುವರೆಗೂ ಆ ಕಾರ್ಖಾನೆಯ ಮಾಲೀಕರುಗಳು ಯಾರೂ ಕೂಡ ಮಾತಾಡಿಲ್ಲ. ಬೆಳಗಾವಿ ಬಾಯ್ಲರ್ ದುರಂತದಲ್ಲಿ 8ಕ್ಕೆ 8 ಮಂದಿ ಸಾವು. ಮಾಲೀಕರು ಸರ್ಕಾರದ ವಿರುದ್ಧ ಹೆಚ್ಚಾಗಿದೆ ಆಕ್ರೋಶ. ಮನೆಗೆ ಆಧಾರ ಸ್ತಂಭವಾಗಿದ್ದ ಮಕ್ಕಳನ್ನ ಕಳೆದುಕೊಂಡ ಹೆತ್ತವರ ಕಣ್ಣೀರು. 2 ದಿನದಲ್ಲಿ ತಂದೆ ಆಗ್ತಿದ್ದ ಮಗ ಹೆಣವಾಗಿರುವುದು. ಕಾರ್ಖಾನೆ ಆಡಳಿತ ಮಂಡಳಿ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿಯ KLE ಆಸ್ಪತ್ರೆ ಮುಂಭಾಗದಲ್ಲಿ. ನಿನ್ನೆ ಬೈಲಹೊಂಗಲ ತಾಲೂಕಿನ ಮರಕುಂಬಿ ಗ್ರಾಮದ ಹೊರವಲಯದಲ್ಲಿರುವ ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಬ್ಲಾಸ್ಟ್ ಆಗಿ 8 ಜನ ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ರು. ಎಲ್ಲರಿಗೂ ಬೆಳಗಾವಿ ನಗರದ KLE ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಸಿಗದೆ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ನಿನ್ನೆ ದೀಪಕ್, ಅಕ್ಷಯ್, ಸುದರ್ಶನ್ 3 ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿತ್ತು. ಇಂದು 4 ಜನರ ಮರಣೋತ್ತರ ಪರೀಕ್ಷೆ ನಡೆಸಿ ಶವವನ್ನ ಹಸ್ತಾಂತರ ಮಾಡಲು ಮುಂದಾಗಿದ್ದಾರೆ. ಈ ವೇಳೆ ಕುಟುಂಬಸ್ಥರು ಶವ ತೆಗೆದುಕೊಂಡು ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದು ಆಕ್ರೋಶ ಹೊರಹಾಕಿದರು. ಅದೇನೋ ಬಾಯ್ಲರ್ ಸರ್, ನಮ್ಗೇನು ಗೊತ್ತಿಲ್ಲ ಅದು ಏನಾಗಿ ಆಗೇತ್ರು ಏನು ಗೊತ್ತಿಲ್ರಿ. ಸ್ಫೋಟ ಹಾಕ್ಯಾರ. ನನ್ನ ಯಾಕಾರ ಏನ್ರಪ್ಪ ಇವತ್ತು KLE ಆಗ ಇನ್ನು ಮಂಜುನಾಥ್ ಪತ್ನಿ 9 ತಿಂಗಳ ತುಂಬು ಗರ್ಭಿಣಿಯಾಗಿದ್ದು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ 2 ದಿನದಲ್ಲಿ ಹೆರಿಗೆ ಕೂಡ ಆಗಿ ಮಂಜುನಾಥ್ ತಂದೆಯಾಗುತ್ತಿದ್ದ. ಆದರೆ ವಿಧಿಯಾಟ, ಬಾಯ್ಲರ್ ಸ್ಫೋಟದಲ್ಲಿ ಸಿಲುಕಿ ಪ್ರಾಣ ಕಳೆದುಕೊಂಡಿದ್ದಾನೆ. BE ಇಂಜಿನಿಯರಿಂಗ್ ಮುಗಿಸಿಕೊಂಡು 2 ವರ್ಷದಿಂದ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದ ಮಂಜುನಾಥ್ ಸಾವು ಕುಟುಂಬಸ್ಥರಿಗೆ ಅರಗಿಸಿಕೊಳ್ಳಲು ಆಗ್ತಿಲ್ಲ. ಇನ್ನೊಂದು ಕಡೆ ಮೃತಪಟ್ಟವರ ಪೈಕಿ 26, 28 ವಯಸ್ಸಿನವರೇ ಆಗಿದ್ದು ಕೆಲವರ ಮನೆಯಲ್ಲಿ ಹೆಣ್ಣು ನೋಡಿ ಮದುವೆ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದು ಇದೀಗ ಮಗನ ಕಳೆದುಕೊಂಡು ಆ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ಇತ್ತ ಮನೆಗೆ ಆಧಾರವಾಗಿದ್ದ ಮಗನ ಕಳೆದುಕೊಂಡು ತಂದೆ ಗೋಳಾಡುತ್ತಿದ್ದು ಪ್ರತಿಯೊಂದು ಕುಟುಂಬದ ಸ್ಥಿತಿ ಹೇಳತೀರದ್ದಾಗಿದೆ. 8 ಮಂದಿ ಸಾವನ್ನಪ್ಪಿದ್ರು. ಈವರೆಗೂ ಕಾರ್ಖಾನೆಯ ಸಹಭಾಗಿತ್ವ ವಹಿಸಿರುವ ವಿಕ್ರಮ್ ಇನಾಮದಾರ್, ವಿಜಯ್ ಮೆಟಗುಡ್ಡ ಹಾಗೂ ಪ್ರಭಾಕರ್ ಕೋರೆ ಬಂದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಕೆಲಸ ಮಾಡಿಲ್ಲ. 8 ಮಂದಿ ಕುಟುಂಬದವರು ಕೂಡ ಅತಿ ಬಡತನ ರೇಖೆ ಇರ್ತಕ್ಕಂತ ಕುಟುಂಬದವರ. ಅವರಿಗೆ ಈ ಕಾರ್ಖಾನೆ ಮಾಲೀಕರು ಪ್ರಭಾಕರ್ ಕೋರೆ, ಇನಾಮದಾರ ಇವರೆಲ್ಲ ಕೂಡ ಸಾವಿರಾರು ಕೋಟ್ಯಾಧಿಪತಿಗಳವರು. ಒಬ್ಬ ವ್ಯಕ್ತಿಗೆ ಅವ್ರ ಕಾರ್ಖಾನೆಯಿಂದ 1 ಕೋಟಿ ರೂಪಾಯಿ ಪರಿಹಾರನ ಕೊಡಬೇಕು.
ಸದ್ಯ ಘಟನೆ ಕುರಿತು ಮುರಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಾರ್ಖಾನೆ ಮ್ಯಾನೇಜರ್ ಸೇರಿ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು 8 ಮಂದಿಯ ಸಾವಿಗೆ ಕಾರ್ಖಾನೆ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಅಂತ ಹೇಳ್ತಿದ್ದು, ಈ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಮೃತರ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.